ಕೃಷ್ಣ ಗೈಡ ಕಾರ್ಯ ಗೈಡ ಕಾರ್ಯ ಗೈಡ ಕಾರ್ಯ ಅಗ್ರಜ ಸೋದರ ಕೃಷ್ಣನ ಅಸ್ಥಿರಾದಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಯಾರಿಗೆ ಶಾಂತಿ, ಯಾವರಿಗೆ ಸಂಧಾನ? ಏನು ಕೃಷ್ಣನ ಅಸ್ಥಿನಾವತಿಯಲ್ಲಿ? ಹೌದು ಸೋದರ, ಹೋಗು, ಅತಿ ಸತ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡು. ಇನ್ನೆಲ್ಲಿ ಅತಿ ಸತ್ಕಾರವನ್ನ ಆ ದರ್ಪಿತ ಗೋಪಾಲಕರು ಆಗಲೇ ನಮ್ಮ ರಾಜಪ್ರಸಾದ ದಾಟಿ ಆ ದರಿದ್ರ ವಿದುರನ ಮನೆಯಲ್ಲಿ ಸೇರುವಂತೆ. ಎಷ್ಟೊಂದು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸೋದರ, ಮತ್ತಿನ್ನೇನನ್ನ ಯದುಪತಿಯು ಭಕ್ತರ ಪರೋಧೀನನು. ಈ ದಿನ ಭಕ್ತನ ಆತಿಥ್ಯವನ್ನು ಸ್ವೀಕರಿಸಿ ನಾಳಿನ ನಮ್ಮ ಮಂದಿರಕ್ಕೆ ಬಂದೇ ಬರುವುದು. ನೀನು ಚಿಂತಿಸಬೇಡ, ಹೋಗು ತಮ್ಮ. ನಾನು ಹೇಳುವ ಮಾತುಗಳು ನಿಮಗೀಗ ಶೋಭಿಸುವುದಿಲ್ಲ, ಅದು ಮುಂದೆ ನಿಮಗೆ ಗೊತ್ತಾಗಬಹುದು. ಮದಾಂಧನೆಯಿಂದ ಬಾಂಧಿಸುತ್ತಲ್ಲ ಮದ ಮುರಿವೆ ಈಕ್ಷಣ, ಮದಾಂಧನೆಯಿಂದ ಬಾಂಧಿಸುತ್ತ ಮದ ಮುರಿವೆ ಈಕ್ಷಣ, ಮದ ಮುರಿವೆ ಈಕ್ಷಣ, ಮದ ಮುರಿವೆ ಈಕ್ಷಣ. ಅಲವರೆಲ್ಲ ಬದಬದೆದು ವಿಧ ವಿಧಗಳು ವಧಿಸುವೆ, ಅಲವರೆಲ್ಲ ಬದಬದೆದು ವಿಧ ವಿಧಗಳು ವಧಿಸುವೆ, ಮದಾಂಧನನ್ನು ವಿಧಾಕ್ಷಣೆ ರಾಗವನ್ನು ಕೊಲ್ಲುವೆ. ಬಾಂಧಿಸುತ್ತಾರ ಮದ ಮುರಿವೆ ಈಕ್ಷಣ, ಮದ ಮುರಿವೆ ಈಕ್ಷಣ, ಮದ ಮುರಿವೆ ಈಕ್ಷಣ. ಸತ್ಕಾರ ಕೂಟವಂತೆ ಸತ್ಕಾರ ಕೂಟ. ಈ ಸತ್ಕಾರ ಕೂಟವು ಒಪ್ಪದು ನರನೊಪ್ಪದು. ಸಹೋದರ, ಅಭಿಮಾನಶಾಲಿಯಾದ ನಿನ್ನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿದು ಸಾಧ್ಯವೆನಿಸುವುದು. ನೋಡಿದೆ ಅಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ಮರಗಜಗಳೆಸ್ತಿದ್ದರೇನು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ನಿರಾಕರಿಸುವುದೇ? ದುರ್ಯೋಧನ, ಚಕ್ರೇಶ್ವರ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರನ ವೈಭವವನ್ನು ತೃಢೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಕಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಕೈಸೆ ಸುಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಏಕೆ? ಶಿಶುಪಾಲ, ಜರಾಸಂದ್ರ ಅವರೆಲ್ಲ ನಿನಗೆ ಎಂಥ ಮಿತ್ರರಾಗಿದ್ದರಯ್ಯ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುರುಳಿಸಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಲ್ಲಿ ಮನ್ನಣೆ ಕೌರವೇಶ್ವರ. ಎಂದು ನನ್ನನ್ನು ಗೋರಿ ಕಳಿಸಿದ್ದೇಕೆ ಮಾವ? ದರ್ಪಿತ ಗೋಪಾಲ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನೋ ಉದ್ದೇಶ? ವಿಷದ ಹಲ್ಲನ್ನು ಕೆತ್ತು ಬಳಿಕಾದರೊಡನೆ ಸರಸವಾದ ದುರ್ಯೋಧನ, ಕೃಷ್ಣನಿಗಿಂತ ಅವನ ವಿಜಯೋನ್ಮತಿ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಅಕ್ಷಾಯಿಣಿ ಸೈನ್ಯ ಮಾತ್ರ ಬೇಕೆಂದು ನೀನು ನಿಸ್ಸಂಕೋಚವಾಗಿ ಹೇಳಬೇಕಿತ್ತು. ಆದರೆ ಅರ್ಜುನನು ನಿನ್ನೀ ಉಭಯ ಸಂಕಟದಿಂದ ಉದ್ಧಾರ ಮಾಡಿದ್ದಾನೆ. ಪಾಂಡವರನ್ನು ಕೃಷ್ಣನಿಗೆ ವಹಿಸಿ ಅಕ್ಷಾಯಿಣಿ ಸೈನ್ಯವನ್ನು ನೀಡಿದ್ದು ಬಹಳ ಒಳ್ಳೆಯದೇ ಆಯಿತು. ಏಕೆಂದರೆ ಯದುಪತಿಯನ್ನು ಯಾದವ ಸೈನ್ಯದಿಂದ ನಾಶಪಡಿಸುವ ಸುಯೋಗ ಈಗ ನನಗೊದಗಿದೆ ಸುಯೋಧನ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ವೈಯಕ್ತಿಕ ದ್ವೇಷಕ್ಕಾಗಿ ಆ ಬಡ ಪಾಂಡವರು ಹಿಂಸಿಸುವುದು ಯಾವ ನ್ಯಾಯ? ನ್ಯಾಯ, ನೀತಿ, ಧರ್ಮ
ಇವುಗಳನ್ನು ನೀನು ಯಾರಿಂದ ಕಲಿತೆ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಸಂಧಿಗೆ ಸಮ್ಮತಿಸಿ ಅವರಿಗೆ ಆಶ್ರಯನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಸುಯೋಧನ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕುರುವೀರನಿಂದ ಅನುಭಕ್ತಳಾದ ಕುರು ರಾಜಲಕ್ಷ್ಮಿಯನ್ನು ಭಿಕ್ಷಿಕರ ಯಾಚಾಟನೆಯಲ್ಲಿಡುವುದು ಉಚಿತವೇ ಸುಯೋಧನ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ರಣರಂಗದಲ್ಲಿ ಕ್ಷಣಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಮನ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಲ್ಲಿ ಬಾರಿಗೂ ಬಂದು ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಸುಯೋಧನ. ಏನಾ ಸಲಹೆ? ಈಗ ಬೇಡ, ಯಥಾ ಕಾಲದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಿನ್ನ ಸಲಹೆ ಹೊರತಾಗಿ ದುರ್ಯೋಧನನು ಎಂದೂ ಏನನ್ನೂ ಮಾಡುವುದಿಲ್ಲ. ಕೊಂಡವರ ಎಲ್ಲಿ ಹೋದರೇನು ನಿಮ್ಮ ಉಳಿದ ಚಕ್ರವರ್ತಿಯಾದ ನನ್ನ ಕನಕಿದ ದುರುಳ ದುಷ್ಟದೂತರು ಕೊಂಡವರ ಭೀಮನ್ ಹಡಲ ಸೀಲು ಅವನ ಕರುಳ ಬಗೆದು ರಕ್ತ ಕುಡಿಯುತ್ತ ಈ ಖಂಡಿತ ಭೀಮನ್ ಹಡಲ ಸೀಲು ಅವನ ಕರುಳ ಬಗೆದು ರಕ್ತ ಕುಡಿಯುತ್ತ ಈ ಖಂಡಿತ ಬಿಡಿದು ನನಗೆ ಪಾಪನ ಎದೆಯನ್ನು ಮೆಟ್ಟಿ ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ಎಂದಿಗೆ ವಿಶೇಷವಾದ ಪರಮ ಪುರುಷನು ನನ್ನ ತಲೆಯ ಮೇಲೆ ಎಂದಿಗೆ ಅಭಯಾಸ್ತವನ್ನು ಇಡುವನು. ಯಾವ ಮಹಿಮಾಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪವನ್ನು ಆಚರಿಸಲು ಅಗಲುತ್ತಿರುವರು. ಯಾರ ಸಮಸ್ತಕ್ಕೆ ಕಾರಣಕರ್ತನೋ ಭಕ್ತವತ್ಸಲನು ದಯಾಮಯನಾದಂಥ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ದೂತನಾಗಿ ಬರುವನಂತೆ. ಪರಮಾತ್ಮ ವಾಸುದೇವ, ನಿನ್ನ ದರ್ಶನ ಭಾಗ್ಯವು ಎಂದಿಗೆ ಲಭಿಸುವುದು. ಜಪ ತಪ ಕರ್ತೃ ನೇಮಾದಿಗಳಿಂದ ನಿನ್ನನ್ನು ಮೆಚ್ಚಿಸಲು ಅಸಮರ್ಥನು ಸ್ವಾಮಿ, ಅಸಮರ್ಥನು. ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರವಾರಿದಿಯಲ್ಲೇ ಪವಡಿಸಿರುವೆ. ಫಲಾದಿಗಳಿಂದ ನೈವೇದ್ಯ ಮಾಡೋಣವೆಂದರೆ ಸಕಲ ಜೀವರಾಶಿಗಳಿಗೆಲ್ಲ ಅನ್ನದಾತನಾಗಿರುವಲ್ಲ ಶ್ರೀಹರಿ. ಹೋಗಲಿ ಕನಕಾಭರಣಗಳನ್ನು ತೊಡಿಸಿ ಮೆಚ್ಚಿಸೋಣವೆಂದರೆ ದನಕತಿಪಳಾದ ಲಕ್ಷ್ಮಿಗೆ ನೀನು ಪತಿಯಾಗಿರುವೆ. ಯಾವ ಮಾರ್ಗವನ್ನು ಕಾಣದ ಅನಾಥನಿಗೆ ಇರುವುದು ಒಂದೇ ಆಶಾ ಜ್ಯೋತಿ, ಅದುವೇ ನಿನ್ನಯ ಭಕ್ತಿ. ಅದನ್ನೇ ಆಧಾರವಾಗಿಟ್ಟುಕೊಂಡು ಅನವರತವು ನಿನ್ನ ನಾಮಸ್ಮರಣೆಯಲ್ಲೇ ಕಾಲಹರಣ ಮಾಡುತ್ತಿರುವ ನನಗೆ ನನ್ನ ಪ್ರಾಣವನ್ನು
ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿಲ್ಲಯಲಿಲ್ಲ ಕೃಷ್ಣ ಬಣ್ಣಿಸಲಹುದೇ ನಿಲ್ಲಯಲಿಲ್ಲ ಬಣ್ಣಿಸಲಹುದೇ ನಿಲ್ಲಯಲಿಲ್ಲ ನೀರಜಲೋಚನ ದರ್ಶನ ನೀರಜಲೋಚನ ದರ್ಶನ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಕುಶಲವಲ್ಲದೆ ಮತ್ತೇನು ಸ್ವಾಮಿ, ತಮ್ಮ ಪಾದ ದರ್ಶನದಿಂದ ಈ ಬಡವನ ಕುಟೀರವು ಪಾವನವಾಯಿತು. ಧನ್ಯನಾದೆ ತಂದೆ, ಧನ್ಯನಾದೆ. ವಿದುರ, ನೀನು ಕೊಂಡಾಡುವುದು ಆಗಿರಲಿ, ಮಾರ್ಗಯಾಸದಿಂದ ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವಿದ್ದರೆ ಕೊಡು. ಪರಮಾತ್ಮ, ನನ್ನ ಪ್ರಾಣವೇ ತಮ್ಮದಾಗಿರುವ ಸಕಲ ಲೋಕಗಳನ್ನು ತಮ್ಮ ಉದರ ಮಧ್ಯದೊಳಗೆ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಚಯಿಸುತ್ತಿರುವ ತಮಗೆ ಹಣ್ಣು ಸ್ವರೂಪಿಯಾದ ನಾನು ಏನು ತಾನೇ ಕೊಡಲಿ? ನನ್ನನ್ನು ಪರೀಕ್ಷೆ ಮಾಡುತ್ತಿರುವೆಯ ಸ್ವಾಮಿ? ವಿದುರ, ನಾನೊಂದು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲೇ ತನಕ ಸೆಳೆದುಕೊಂಡು ಬಂದಿತು. ನೀನೇನು ಸಾಮಾನ್ಯನೇ ವಿದುರ? ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ನತ್ತ ಕುದರು ಮನ ಇತ್ತಲೇ ಬರುವುದು. ಎತ್ತ ಕುದರು ಮನ ಇತ್ತಲೇ ಬರುವುದು. ಶಕ್ತನೆಂದೆನಿಸಿದ ವಿದುರ, ಶಕ್ತನೆಂದೆನಿಸಿದ ಮತ್ತೋದನ ಶಕ್ತನೆಂದೆನಿಸಿದ ಮತ ಸುಯೋಧನ ಭಕ್ತನೇ ನಿನಗಿಂತ ಉತ್ತಮ ನೆನಪನೆ. ಭಕ್ತನೇ ನಿನಗಿಂತ ಉತ್ತಮ ನೆನಪನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ.
ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು 40 ವರ್ಷಗಳಿಂದ ಈ ವರ್ಣ ಕುಟೀರದಲ್ಲಿ ವಾಸ ಮಾಡುತ್ತಾ ಕಾಮ ಕ್ರೋಧಾದಿಗಳನ್ನು ತೀರಿಸಿ ಆಹಾರವನ್ನು ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ. ಅದು ಆಗಿರಲಿ, ನನಗೆ ಮಾರ್ಗದ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವನ್ನು ಕೊಡುವಿದುರಾ? ನನ್ನ ಪ್ರಾಣವೇ ತಮ್ಮದಾಗಿರುವಾಗ ನನ್ನಲ್ಲಿ ಈ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿಲ್ಲ. ಏನು ಗೋಮಾತೆಯ ಕ್ಷೀರವೇ? ಹಿಂದೆ ವಿದುರ ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚೇಲನು ಭಕ್ತಿಯಿಂದ ತಂದುಕೊಟ್ಟ ಅಮೃತ ಸಮಾನವಾದ ಅವಲಕ್ಕಿಯ ನೆನಪು, ಹಿಂದೆ ತೇತ್ರಾಯುಗದಲ್ಲಿ ಶಬರಿಯು ಕಚ್ಚಿ ಆಯ್ದು ತಂದುಕೊಟ್ಟ ಹಣ್ಣುಗಳ ರುಚಿಯು ನನಗೆ ಈಗಲೂ ಜ್ಞಾಪಕದಲ್ಲಿ ಇರುವುದು. ಆದರೆ ನಿನ್ನಲ್ಲಿರುವ ಕ್ಷೀರವು ಇವೆರಡಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಆ ಹಾಲಿನ ಪಾತ್ರೆಯನ್ನು ಕೊಡು, ಆ ಕ್ಷೀರವನ್ನು ಕೊಡು. ಏನೆಂದು ಹೇಳಲಿ? ಈಗ ತಾನೇ ಅದರಲ್ಲಿದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸೇವಿಸಿಬಿಟ್ಟನಲ್ಲ. ನೋಡುವುದರ ನನಗರ್ಪಿತವಾದ ಮೇಲೆ ಅದರಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕು. ನೋಡುವಿದ್ರ ಪೃಥ್ವಿಯ 7 ಸಾಗರಗಳೇ ಬತ್ತಿ ಹೋದರು, ಈ ನಿನ್ನ ಹಾಲಿನ ಪಾತ್ರೆಯಲ್ಲಿ ಹಾಲು ಮಾತ್ರ ಇಂಗುವುದಿಲ್ಲ. ಎಲ್ಲಿ ಆ ಪಾತ್ರೆಯನ್ನು ಕೊಡು. ಪರಮಾತ್ಮ, ಹೀಗೂ ತೆಗೆದುಕೊಳ್ಳಿ. ಅಂತಹ ಸುಳ್ಳುಗಾರನಯ್ಯ ನೀನು. ಮನೆಯಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಹಾಲೇ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಅರ್ಧರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನೆಲಗೆಯೂ ಸಹ ನೆನೆಯುವುದಿಲ್ಲ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು, ನಾನು ಕುಡಿದು ನೋಡುವುದರ ನಾನು ಕುಡಿದ ಮಿಕ್ಕ ಹಾಲು ಹಸ್ತಿನಾವತಿಯ ರಾಜ ಬೀದಿಯಲ್ಲಿ ಹೇಗೆ ಒಳೆಯಾಗಿ ಹರಿದು ಹೋಗುತ್ತಿರುವುದು. ಪರಮಾತ್ಮ,
ಕ್ಷೀರ ಸಾಗರ ಶಯನಾನಾದ ನಿನ್ನ ಮಹಿಮೆಯನ್ನು ಪಾಮರನಾದ ನನಗೆ ಎಲ್ಲಿಂದ ತಾನೇ ಸಾಧ್ಯ?